ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಟಾಪಿಕ್ ಬಂದು, ನಾನು ತುಂಬ ಜನ ಲೈವ್ಗೆ ಹೋಗ್ತಾ ಇದ್ದೆ. ಅವರಿಗೆ ಬ್ಲೂ ಕೊಡೋದು ಹೇಗೆ ಗೊತ್ತಿಲ್ಲ, ಒಂದು ಲೈವ್ ಮಾಡೋದು ಹೇಗೆ ಅಂತ ಒಂದು ಗೊತ್ತಿಲ್ಲ. ನಾನು ಯಾರ್ದಾರ ಲೈವ್ಗೆ ಹೋಗ್ತಾ ಇದ್ದರೆ ಕೇಳೋರು, ಲೈವ್ ಯಾವ ಥರ ಮಾಡೋದು, ಎಷ್ಟು ಜನ ಬೇಕು ಸಬ್ಸ್ಕ್ರೈಬರು, 50 ಜನ ಆದರೆ ಸಬ್ಸ್ಕ್ರೈಬರು ನಾವು ಲೈವ್ ಮಾಡ್ಬೋದಾ ಅಂತಲೂ ಕೇಳ್ತಾಯಿದ್ರು. ಆಮೇಲೆ ಇನ್ನೇನು ಕೇಳ್ತಾಯಿದ್ರು ಅಂದರೆ, ಬ್ಲೂ ಕೊಡೋದು ಹೇಗೆ ಅಂತ. ಬ್ಲೂ ಕೊಡೋದಂತೂ ತುಂಬ ಜನಕ್ಕೆ ಬ್ಲೂ ಕೊಡೋದೇ ಗೊತ್ತಿಲ್ಲ. ನಾನು ತುಂಬ ಲೈವ್ಗೆ ಹೋಗಿದ್ದೀನಿ. ಬ್ಲೂ ಅಂದರೆ ಏನು ಅಂತಲೇ ಗೊತ್ತಿಲ್ಲ ತುಂಬ ಜನಕ್ಕೆ. ಬ್ಲೂ ಕೊಡ್ರಿ ಅಂತ ಮೆಸೇಜ್ ಹಾಕಿದ್ರೆ ಬ್ಲೂ ಅಂದರೆ ಏನು ಅಂತ ಕೇಳ್ತಾರೆ. ನಾನು ಬ್ಲೂ ಕೊಟ್ಟರೆ ಇವಾಗ ನೀವು ಬ್ಲೂ ಕೊಟ್ಟರೆ ಬೇರೆಯವ್ರಿಗೆ ಕನೆಕ್ಟ್ ಆಗ್ಬೋದು, ಬೇರೆಯವ್ರ ಚಾನಲ್ಗೆ. ಅದಕ್ಕೆ ಬ್ಲೂ ಕೊಡಬೇಕು ಅಂದರೆ, ಹೌದಾ ನೀವು ಹಾಗೆ ಹೋಗಿ ಆಗಿ ನಮಗೆ ಗೊತ್ತಿಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು. ಆಮೇಲೆ ಸುಮಾ ಅಂತ ತುಂಬಾ ಹಿಂಸೆ ಮಾಡಿದ್ರು ಅವರು. ಸುಮಾ ಅಂತ ನಮ್ಮ ಸಬ್ಸ್ಕ್ರೈಬರು, ನಮಗೆ ಬ್ಲೂ ಕೊಡೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಾಕಿ ಅಂತ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬ್ಲೂ ಕೊಟ್ರೇ ಇವಾಗ ನೀವು ಚಾನಲ್ ನೀವು ಲೈವ್ ಮಾಡಿರ್ತೀರಲ್ವಾ, ಬ್ಲೂ ಕೊಟ್ರೇ ನಿಮ್ಮ ಲೈವ್ಗೆ ಸ್ವಲ್ಪ ಜನ ಬರ್ತಾರೆ. ಬ್ಲೂ ಏನಾರು ಇಲ್ಲ ಅಂದರೆ ಜನ ಬರೋದಿಲ್ಲ. ಯಾಕೆ ಏನಕ್ಕೆ ಜನ ಬರೋದಿಲ್ಲ ಅಂದರೆ, ಅಯ್ಯೋ ಇಲ್ಲಿ ಬ್ಲೂ ಇಲ್ಲ ಅಂದರೆ ನಾವು ಒಬ್ಬೊಬ್ರಿಗೆ ಜಾಯ್ನ್ ಆಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಂದು ಮೆಸೇಜ್ ಹಾಕ್ಬಿಟ್ಟು ಹೊರಟೋಗ್ತಾರೆ. ಆವಾಗ ಬ್ಲೂ ಕೊಡೋದು ಕಲ್ತ್ಕೋಬೇಕು. ನಮಗೂ ಗೊತ್ತಿರಲಿಲ್ಲ, ನಮಗೂ ಯಾರೋ ಹೇಳ್ಕೊಟ್ಟು, ನಮಗೂ ಇದೇ ಥರ ವೀಡಿಯೋ ಮಾಡಿ ಹಾಕಿದ್ರು. ಆವಾಗಲೇ ನಾನು ಕಲ್ತ್ಕೊಂಡದ್ದು. ಬಂದವ್ರಿಗೆಲ್ಲ ಬ್ಲೂ ಕೊಡಬಾರ್ದು. ಯಾರೇ ಆಗಲಿ ಬಂದವ್ರಿಗೆ ನಿಮಗೆ ಗೊತ್ತಿದ್ರೆ ಮಾತ್ರ ಬ್ಲೂ ಕೊಡ್ರಿ. ಬ್ಲೂ ಕೊಟ್ಟು ಅಕಸ್ಮಾತ್ ಒಬ್ಬೊಬ್ಬರು ಚಾನಲ್ ಇಲ್ಲದೇ ಇರೋರು ಫಸ್ಟ್ ಬ್ಲೂ ಇಸ್ಕೊಬಿಡ್ತಾರೆ. ಬ್ಲೂ ಇಸ್ಕೊಬಿಟ್ಟು ಏನು ಮಾಡ್ತಾರೆ, ಬ್ಯಾಡ್ ಕಮೆಂಟೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನೀವು ಚಾನಲ್ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಬ್ಲೂ ಕೊಡಬೇಕು ಅವರಿಗೆ. ಸಡನ್ನಾಗಿ ಬಂದ ತಕ್ಷಣ ಬ್ಲೂ ಕೇಳಿದ ತಕ್ಷಣ ಕೊಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಫೋನ್ ಇಟ್ಕೊಟ್ರೆ, ಅದಕ್ಕೆ ನಾನು ಅವತ್ತು ಹೇಳೋದು, ನಿಮ್ಗೆ ಇನ್ನೊಂದು ಫೋನ್ ಬೇಕು ಲೈವ್ ಮಾಡೋದಾಗಲಿ ಇಲ್ಲ ವೀಡಿಯೋಸ್ ಮಾಡೋದಾಗಲಿ ಯಾವುದಕ್ಕಾದರೂ ನಿಮಗೆ ಎಕ್ಸ್ಟ್ರಾ ಒಂದು ಫೋನ್ ಇರಲೇಬೇಕು. ಅವಾಗ ನೀವು ಅವ್ರು ಯಾರಾದರೂ ಕಮೆಂಟ್ ಹಾಕಿದ್ರೆ ಆಗ ಬ್ಲೂ ಕೊಡ್ರಿ ಅಂತ ನಮಗೂ ಕಲರ್ ಕೊಡ್ರಿ ಅಂತ ಕೇಳ್ತಾರೆ. ಅವಾಗ ನೀವು ಸಡನ್ನಾಗಿ ಕೊಟ್ಬಿಡ್ತೀವಿ. ಹೊಸ್ದಾಗಿ ಚಾನಲ್ ಓಪನ್ ಮಾಡಿರ್ತೀರಲ್ವ, ನಿಮಗೆ ಗೊತ್ತಾಗೋದಿಲ್ಲ. ಅವಾಗ ಸಡನ್ನಾಗಿ ನೀವು ಬ್ಲೂ ಕೊಟ್ಬಿಡ್ತೀರ. ಅವಾಗ ಅವ್ರು ಏನೇನು ಕಮೆಂಟ್ ಹಾಕ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಏನಾದರೂ ಗೊತ್ತಿದ್ದರೆ ಒಂದು 2-3 ದಿವಸ ಬಂದು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಿ, ಪರಿಚಯ ಇದ್ರೆ ಮಾತ್ರ ಬ್ಲೂ ಕೊಡ್ರಿ. ಇಲ್ಲಾಂದರೆ ಯಾರಿಗೂ ಕೊಡೋಕೆ ಹೋಗ್ಬಿಡ್ರಿ ಬ್ಲೂನ. ಮಾಡುವಾಗಲೂ ಅಷ್ಟೇ. ಇವಾಗ ನೀವು 63 ಜನ ಏನೋ ಹೇಳ್ತಾವ್ರೆ. ಇವಾಗ ಫಸ್ಟ್ ನಾವು ಮಾಡಿದಾಗ 50 ಜನ ಇತ್ತು. 50 ಜನಕ್ಕೆ ಇದು ಲೈವ್ ಸ್ಟಾರ್ಟ್ ಆಗ್ತಾಯಿತ್ತು. ಇವಾಗ 63-70 ಗಂಟೆನೂ ಇರ್ಬೋದೇನೋ. ಅಷ್ಟು ಜನ ಆದಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಲೈವ್ ಸ್ಟಾರ್ಟ್ ಆಗೋದು. ಅದನ್ನು ನಾನು ಇವಾಗ ಯಾವ ಥರ ಮಾಡೋದು, ಲೈವ್ ಹೇಗೆ ಮಾಡೋದು, ಬ್ಲೂ ಹೇಗೆ ಕೊಡೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪೂರ್ತಿಯಾಗಿ ವೀಡಿಯೋ ನೋಡಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಬ್ಲೂ ಕೊಡೋದು, ಯಾವ ಥರ ಲೈವ್ ಮಾಡೋದು ಅಂತ. ಪೂರ್ತಿಯಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಬನ್ನಿ, ಹೇಗೆ ಬ್ಲೂ ಕೊಡೋದು, ಹೇಗೆ ಲೈವ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ಲೈವ್ಗೆ ಹೋಗ್ತಾ ಇದ್ದೀನಿ. ಮಧ್ಯೆ ಪ್ರೆಸ್ ಮಾಡಿದ್ದೀನಿ. ಬರೀ ಇದು ಲೈವ್ಗೆ ಹೋಗೋದು ಅಷ್ಟೇ. ಇದು ನಾನು ಹೇಳ್ಕೊಡ್ತಾ ಇರೋದು. ಪೆನ್ಸಿಲ್ ಪ್ರೆಸ್ ಮಾಡಬೇಕು. ಇಲ್ಲಿ ಅನ್ಲಿಸ್ಟ್ ಇರೋದು ಪಬ್ಲಿಕ್ ಮಾಡಿಕೊಂಡೆ, ಮತ್ತೆ ಬ್ಯಾಕ್ ಬಂದೆ. ಮತ್ತು ಇದು ನೆಕ್ಸ್ಟ್ ಏನಾದರೂ ನಿಮ್ಮ ಮೋನೋ ಆಗಿದ್ದರೆ ಮಾತ್ರ ಇದು ಡಾಲರ್ಸ್ ಆನ್ ಮಾಡ್ಕೋಬೇಕು. ಮೋನೋ ಆಗಿಲ್ಲ ಅಂದರೆ ಈ ಆಪ್ಷನ್ ಬೇಕಾಗಿಲ್ಲ ನಿಮಗೆ. ಮತ್ತು ನೆಕ್ಸ್ಟ್ ಕೊಡೋದು ಅಷ್ಟೇ, ಲೈವ್ ಮಾಡೋದು. ನೆಕ್ಸ್ಟ್ 2 ಸಲ ಪ್ರೆಸ್ ಮಾಡಿದ್ರೆ ಲೈವ್ ಹೋಗ್ತೀವಿ. ನೋಡಿ, ಲೈವ್ ಬಂದೆ. ಇಷ್ಟೇ ಲೈವ್. ಈಗ ಟುಗೆದರ್ ಲೈವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ಮಧ್ಯೆ ಪ್ಲಸ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಮತ್ತು ನಾನು ಟುಗೆದರ್ ಲೈವ್ ಮಾಡೋದು. ಮಧ್ಯೆ ಪ್ಲಸ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಇದು ಒಂದು ಆಪ್ಷನ್ ಓಪನ್ ಆಗುತ್ತೆ. ನೋಡಿ, ಬ್ಯಾಕ್ ಕ್ಯಾಮ್ರಾ ಮೊದಲನೇ ಆಪ್ಷನ್ ಬ್ಯಾಕ್ ಕ್ಯಾಮ್ರಾ ಹಾಕ್ತೆ. ಇಲ್ಲಿ ಪೆನ್ಸಿಲ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಫಸ್ಟು ಪಬ್ಲಿಕ್ ಮಾಡ್ಕೋಬೇಕು. ನಾವು ಪಬ್ಲಿಕ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಮೆಸೇಜ್ ಬಾಕ್ಸ್ ಬರೋದಿಲ್ಲ. ಪಬ್ಲಿಕ್ ಮಾಡ್ಕೋಬೇಕು ಫಸ್ಟು. ಪಬ್ಲಿಕ್ ಮಾಡಿಕೊಂಡು ಇಲ್ಲಿ ಟುಗೆದರ್ ಆನ್ ಮಾಡಿಕೊಂಡೆ ನಾನು. ಇದು ಟುಗೆದರ್ ಲೈವ್ ಲಿಂಕು ಹೇಗೆ ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕೋದು ಅಂತ ಡಾಲರ್ಸ್ ಆನ್ ಮಾಡಿದ್ದೀನಿ. ನೋಡಿ, ಲಾಸ್ಟ್ ಆಪ್ಷನ್ನು. ಮತ್ತು ಬ್ಯಾಕ್ ಬಂದೆ. ಮತ್ತು ನೆಕ್ಸ್ಟ್ ಕೊಟ್ಟು ಇವೆರಡು ಆಪ್ಷನ್ ಏನು ಪ್ರೆಸ್ ಮಾಡಬಾರ್ದು. ನೆಕ್ಸ್ಟ್ ಕೊಟ್ಟಾಗ ಇನ್ನೊಂದು ಮೆಸೇಜ್ ಓಪನ್ ಆಗುತ್ತೆ. ನೋಡಿ, ಇನ್ನೊಂದು ಪೇಜು ಕ್ರಿಯೇಟಿವ್ ಪೋಸ್ಟ್ ಅಂತ ಐತಲ್ಲ, ಮೊದಲನೇ ಆಪ್ಷನ್, ಅದನ್ನು ಪ್ರೆಸ್ ಮಾಡಬೇಕು.
ಮತ್ತು ನೆಕ್ಸ್ಟ್ ಹೋಗಬೇಕು. ಇಲ್ಲಿ ಬಲಗಡೆ ಆರೋ ಮಾರ್ಕ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಆರೋ ಮಾರ್ಕ್ ಪ್ರೆಸ್ ಮಾಡಿ ಲಾಸ್ಟ್ನೇದು ಎರಡನೇ ಆಪ್ಷನ್ನು ಅದನ್ನು ಪ್ರೆಸ್ ಮಾಡಬೇಕು. ಆವಾಗ ಲಿಂಕ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಪೋಸ್ಟ್ ಅಂತ ಬರ್ತಲ್ಲ, ಇದು ಪೋಸ್ಟ್ ಪ್ರೆಸ್ ಮಾಡಬೇಕು. ಇಲ್ಲಿ ಪೋಸ್ಟ್ ಬಂದು ನೋಡಿ ಮೇಲ್ಗಡೆ, ಅದನ್ನು ಪ್ರೆಸ್ ಮಾಡಿದ್ರೆ ಈಗ ನಾವು ಟುಗೆದರ್ ಲೈವ್ ಆನ್ ಮಾಡ್ಕೊಂಡಂಗೆ. ಇಲ್ಲಿ ಲಾಸ್ಟ್ ಅದು ಆಪ್ಷನ್ ಓಪನ್ ಆದ ತಕ್ಷಣ ಇಲ್ಲಿ ಗೋ ಟು ದ ಲೈವ್ ಅಂತ ಬರುತ್ತೆ ನೋಡಿ. ಈ ಆಪ್ಷನ್ನ ಇದು ನೋಡಿ, ಇವಾಗ ವೈಟ್ ಕಲರ್ ಬಂದಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಈಗ ಟುಗೆದರ್ ಲೈವ್ ಆನ್ ಆಯಿತು. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕಿದ್ದೀನಿ. ಇವಾಗ ಬ್ಲೂ ಕೊಡೋದು ಹೇಳ್ಕೊಡ್ತೀನಿ ನೋಡಿರಿ. ಪಿನ್ ಮಾಡೋದು, ಬ್ಲೂ ಕೊಡೋದು ಎರಡೂ ಹೇಳ್ಕೊಡ್ತೀನಿ ನೋಡಿ. ಇವಾಗ ತುಂಬ ಜನಕ್ಕೆ ಯಾರ್ದಾರ ಲೈವ್ಗೆ ಹೋದರೆ ಬ್ಲೂ ಕೊಡೋದೇ ಗೊತ್ತಿರೋದಿಲ್ಲ. ಇದು ಕರೆಕ್ಟಾಗಿ ನೋಡ್ಕೊಂಡ್ರೆ ಅವಾಗ ನಿಮಗೆ ಬ್ಲೂ ಕೊಡೋದು, ಪಿನ್ ಮಾಡೋದು. ಪಿನ್ ಮಾಡಿ ಅಂತಲೂ ಒಬ್ಬೊಬ್ಬರು ಪಿನ್ ಮಾಡಿ ಅಂದರೆ ಎಲ್ಲಿ ಅಂತಲೂ ಕೇಳ್ತೀರಾ ನೋಡಿ. ಇವಾಗ ಪಿನ್ ಮಾಡ್ತೀವಿ ನೋಡಿ. ಇವಾಗ ಇವ್ರಿಗೆ ಬ್ಲೂ ಇಲ್ಲ. ಇವಾಗ ಇವ್ರನ್ನ ಫಸ್ಟು ಪಿನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇವ್ರನ್ನ ಫಸ್ಟು ಅವ್ರ ಫೋಟೋ ಮೇಲೆ ಟಚ್ ಮಾಡಬೇಕು. ಅವ್ರ ಪ್ರೊಫೈಲ್ ಫೋಟೋ ಐತಲ್ಲ, ಅದ್ರ ಮೇಲೆ ಟಚ್ ಮಾಡಿದ್ರೆ ಮೊದಲನೇ ಆಪ್ಷನ್ನು ಪಿನ್ ಮೆಸೇಜ್ ಅಂತ ಬಂತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಪಿನ್ ಆಯಿತು ನೋಡಿ. ಮತ್ತು ಅವ್ರಿಗೆ ಏನಾದ್ರು ಪಿನ್ ರಿಮೂವ್ ಮಾಡಬೇಕು ಅಂದರೆ ಮತ್ತೆ 3 ಡಾಟ್ನ ಪ್ರೆಸ್ ಮಾಡಬೇಕು. ನಾವು ಯಾವುದು ಪಿನ್ ಕೊಟ್ಟು ಮತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಪಿನ್ ಹೊರಟೋಗುತ್ತೆ. ಬೇರೆಯವ್ರು ಬೇಕಾದ್ರೆ ಪಿನ್ ಮಾಡ್ಬೋದು. ಪಿನ್ ಮಾಡೋದು ಅಷ್ಟೇ, ಅದು ಆಪ್ಷನ್, ಮೊದಲನೇ ಆಪ್ಷನ್ ನೋಡಿ. ಇವಾಗ ಮೊದಲನೇದು ಆಪ್ಷನ್ನು ಪಿನ್ ರಿಮೂವ್ ಮಾಡಿದೆ. ಇವಾಗ ಬ್ಲೂ ಕೊಡೋದು ಹೇಳ್ಕೊಡ್ತೀನಿ ನೋಡಿ. ಮತ್ತೆ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಆಪ್ಷನ್ ಓಪನ್ ಆಗುತ್ತೆ. 5ನೇ ಆಪ್ಷನ್, 1 2 3 4 5ನೇ ಆಪ್ಷನ್ನು ಆನ್ ಮಾಡಿದ್ರೆ ಇವಾಗ 2 ಆಪ್ಷನ್ ಓಪನ್ ಆಯ್ತು. ಸ್ಟ್ಯಾಂಡರ್ಡ್ ಮಾನಿಟರ್ ಅಂತ ಐತಲ್ಲ ಲಾಸ್ಟ್ನೇದು, ಅದನ್ನು ಪ್ರೆಸ್ ಮಾಡಿದ್ರೆ ಬ್ಲೂ ಬಂತು. ಮ್ಯಾನೇಜಿಂಗ್ ಮಾನಿಟರ್ ಕೊಡಬಾರ್ದು. ಲಾಸ್ಟ್ನೇದು ಎರಡರಲ್ಲಿ ಲಾಸ್ಟ್ನೇದು ಇತ್ತಲ್ಲ, ಅದನ್ನು ಕೊಡಬೇಕು. ಮತ್ತು ಬ್ಲೂ ತೆಗಿಯೋದು ಹೇಳ್ಕೊಡ್ತೀನಿ ನೋಡಿ. ಅವ್ರಿಗೆ ಏನಾರು ಬ್ಲೂ ತೆಗಿಯೋದಾದರೆ ಮತ್ತೆ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಅದು ಆಪ್ಷನ್ ಓಪನ್ ಆಗುತ್ತೆ. ನಾವು ಎಲ್ಲಿ ಬ್ಲೂ ಕೊಟ್ಟಿದ್ದೋ ಮತ್ತೆ ಅದೇ ಆಪ್ಷನ್ನ ನಾವು ಪ್ರೆಸ್ ಮಾಡಿದ್ರೆ ಬ್ಲೂ ಹೊರಟೋಗುತ್ತೆ ಅವ್ರಿಗೆ ನೋಡಿ. ಇವಾಗ ನಾನು ಎಲ್ಲಿ ಕೊಟ್ಟಿದ್ದೆ ಅವ್ರಿಗೆ ಮತ್ತೆ ಅದೇ ಆಪ್ಷನ್ನು ಕೊಟ್ಟೆ, ಅದೇ ಆಪ್ಷನ್ ಪ್ರೆಸ್ ಮಾಡಿದೆ. ಈಗ ಬ್ಲೂ ಹೊರಟೋಯ್ತು ಅವ್ರಿಗೆ ಅಷ್ಟೇ. ಬ್ಲೂ ಕೊಡೋದು, ಬ್ಲೂ ತೆಗಿಯೋದು ಅಷ್ಟೇ. ಮತ್ತು ಇನ್ನೊಂದು ಸಲ ಬ್ಲೂ ಕೊಡ್ತೀನಿ ನೋಡಿ. 5ನೇ ಆಪ್ಷನ್ನು, ಅದು 5ನೇ ಆಪ್ಷನ್ ಪ್ರೆಸ್ ಮಾಡಿದ ತಕ್ಷಣ ಈಗ 2 ಆಪ್ಷನ್ ಓಪನ್ ಆಗುತ್ತೆ ನೋಡಿ. ಇವಾಗ ಬ್ಲೂ ತೆಗ್ದೆ ಅವ್ರದನ್ನು ನೋಡಿ. ಇವಾಗ ಇವ್ರಿಗೆ ಬ್ಲೂ ಕೊಡ್ತೀನಿ ನೋಡಿರಿ. ಆ ಕೇಸರಿ ಕಲರ್ ಒಂದು ಕಲರ್ ಬಂತಲ್ಲ, ಅವ್ರಿಗೆ ಬ್ಲೂ ಕೊಡ್ತೀನಿ ನೋಡಿ. ಇವಾಗ ಆ ಕೇಸರಿ ಕಲರ್ ಮೇಲೆ ಟಚ್ ಮಾಡಿದೆ. 5ನೇ ಆಪ್ಷನ್ನು ಸ್ಟ್ಯಾಂಡರ್ಡ್ ಮಾನಿಟರ್, ಅದನ್ನು ಪ್ರೆಸ್ ಮಾಡಿದೆ. ಈಗ ಅವ್ರಿಗೆ ಬ್ಲೂ ಬಂತು. ನೀವೇನಾದರೂ ಮ್ಯಾನೇಜಿಂಗ್ ಮಾನಿಟರ್ ಕೊಟ್ಟರೆ ನೀವು ಮತ್ತೆ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅದು ಯಾರಿಗೂ ಕೊಡೋಂಗಿಲ್ಲ. ನಿಮಗೆ ನಂಬಿಕೆ ಇರೋರಿಗೆ ಮಾತ್ರ ಕೊಡಬೇಕು. ಅದು ಯಾರಿಗೂ ಕೊಡೋ ಹಾಗಿಲ್ಲ. ಅದನ್ನು ಮ್ಯಾನೇಜಿಂಗ್ ಯಾರಿಗೂ ಕೊಡಬಾರ್ದು. ತುಂಬ ಡೇಂಜರ್ ಅದು. ನಿಮ್ಮ ಚಾನಲ್ ಏನು ಬೇಕಾದರೂ ಮಾಡ್ಬೋದಂತೆ ಮ್ಯಾನೇಜಿಂಗ್ ಏನಾರು ಕೊಟ್ಟರೆ. ಅದಕ್ಕೆ ಮ್ಯಾನೇಜಿಂಗ್ ಯಾರಿಗೂ ಕೊಡೋಕ್ಕೆ ಹೋಗಬಾರ್ದು. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಅಂಥವ್ರಿಗೆ, ಯಾಕೆಂದರೆ ಏನಾದ್ರು ಬ್ಲೂ ಈಸ್ಕೊಂಡು ಏನಾದರೂ ಒಂದು ಬ್ಯಾಡ್ ಕಮೆಂಟ್ ಹಾಕ್ತಾರಲ್ಲ, ಅಂಥವ್ರಿಗೆ ಏನಾದ್ರೂ ಐಡ್ ಮಾಡೋ ಇದು ಪವರ್ ಇರುತ್ತೆ ಅವ್ರಿಗೆ, ಏನಾದ್ರು ಮ್ಯಾನೇಜಿಂಗ್ ಮಾನಿಟರ್ ಕೊಟ್ಟರೆ ನೋಡಿ. ಇವಾಗ ಅವ್ರಿಗೆ ಇವಾಗ ಇಲ್ಲಿ ಬಂತಲ್ಲ ಗ್ರೀನ್ ಕಲರು, ಅವ್ರದ್ದು ನಮ್ಮದು ಇದನ್ನು ತಗೊಂಡವ್ರೆ, ಮೆಂಬರ್ಶಿಪ್ ತಗೊಂಡವ್ರೆ. ಅವರಿಗೆ ಮ್ಯಾನೇಜಿಂಗ್ ಮಾನಿಟರ್ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿದೆ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಆಪ್ಷನ್ ಓಪನ್ ಆಯಿತು. ಆಪ್ಷನ್ ಮೊದಲನೇ ಆಪ್ಷನ್ ಕೊಟ್ಟಿದ್ದೀನಿ ನಾನು, ಮ್ಯಾನೇಜಿಂಗ್ ಮಾನಿಟರ್, ಅದನ್ನು ಕೊಟ್ಟಿದ್ದೀನಿ ನೋಡಿ. 2ನೇ ಆಪ್ಷನ್ ಇದು ಹ್ಯಾಸ್ ಮಾನಿಟರ್ ಆಯ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಈಗ 2 ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ಮ್ಯಾನೇಜಿಂಗ್ ಕೊಡೋಂಗಿದ್ರೆ ಮೊದಲನೇದು, ಸ್ಟ್ಯಾಂಡರ್ಡ್ ಕೊಡೋಂಗಿದ್ರೆ 2ನೇದು. ನೀವು ಯಾರಿಗೂ ಮ್ಯಾನೇಜಿಂಗ್ ಕೊಡೋ ಹಾಗಿಲ್ಲ. ನಿಮಗೆ ನಂಬಿಕೆ ಇರೋರಿಗೆ ಮಾತ್ರ ಕೊಡಬೇಕು. ಅದನ್ನು ಯಾರಿಗೂ ಕೊಡೋ ಹಾಗಿಲ್ಲ. ಅದು ಮ್ಯಾನೇಜಿಂಗ್ ಯಾರಿಗೂ ಕೊಡೋ ಹಾಗಿಲ್ಲ. ಸ್ಟ್ಯಾಂಡರ್ಡೇ ಕೊಡಬೇಕು. ನೀವು ಎಲ್ಲರೂ ಪ್ರತಿಯೊಬ್ಬರಿಗೂ ಸ್ಟ್ಯಾಂಡರ್ಡೇ ಕೊಡಬೇಕು. ಅಕಸ್ಮಾತ್ ಅವ್ರದ್ದು ಬ್ಲೂ ಏನಾದ್ರು ತೆಗಿಬೇಕು ಅಂದರೆ ಮತ್ತೆ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿ, ನೀವು ಎಲ್ಲಿ ಬ್ಲೂ ಕೊಟ್ಟಿದ್ದೀರಾ ಅದನ್ನು ಕ್ಲಿಕ್ ಮಾಡಿ, ಆವಾಗ ಬ್ಲೂ ಹೊರಟೋಗುತ್ತೆ ಅಷ್ಟೇ. ಮತ್ತೆಲ್ಲ ಎಂಡ್ ಮಾಡೋದಷ್ಟೇ.
ಇವಾಗ ಇಲ್ಲಿ ತನಕ ನೀವು ನೋಡಿದ್ರಲ್ಲ, ಇದೇ ಥರ ಕಂಟಿನ್ಯೂ ಮಾಡಿರಿ. ಬ್ಲೂ ಕೊಡೋದು, ನೀವು ಲೈವ್ ಮಾಡೋದು, ಈ ವಿಡಿಯೋ ನೋಡಿದ್ರೆ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತಲ್ವ. ಪೂರ್ತಿಯಾಗಿ ವಿಡಿಯೋ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇನ್ನೇನು ಮತ್ತು ಇನ್ನೊಬ್ಬರಿಗೆ ಕೇಳ್ತಾಯಿದ್ರು, ಇದು ವೈಫೈ ಅಂದರೆ ಏನು? ಸುಮ್ಮನೆ ಕೇಳ್ತಾ ಇದ್ದದ್ದು, ಸುಮಾ ಅಂತ ಸಬ್ಸ್ಕ್ರೈಬರ್ ಅವರೇ ಕೇಳ್ತಾಯಿದ್ದು, ವೈಫೈ ಅಂದರೆ ಏನು ಅಂತ ನಮಗೆ ಹೇಳ್ಕೊಡ್ರಿ ಅಂತ. ವೈಫೈ ಅಂದರೆ ಮನೇಲಿ ಇಂಟರ್ನೆಟ್ ಹಾಕ್ಸ್ಕೊಳ್ಳೋದು. ಇಂಟರ್ನೆಟ್ ಹಾಕ್ಸ್ಕೊಂಡ್ರೆ ಬೇರೆಯವ್ರ ವೀಡಿಯೋ ನೋಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನೀವು ಮೊನ್ನೆನೋ ಹೇಳ್ತಾಯಿದ್ರಿ, ನೀವು ರೀಚಾರ್ಜ್ ಮಾಡ್ಕೊಂಡೆ 40 ರೂಪಾಯಿಗೆ ರೀಚಾರ್ಜ್ ಮಾಡ್ಕೊಂಡೆ, ನಾನು ಲೈವ್ ಮಾಡಬೇಕಾದ್ರೆ ಏನು ಕಟ್ಟಾಯಿತು ಅಂತ ಕೇಳಿದಾಗ ನೀವಂದರೆ ಇಲ್ಲ, ನಾನು ಲೈವ್ ಮಾಡಬೇಕಾದ್ರೆ ರೀಚಾರ್ಜ್ ಖಾಲಿಯಾಗೋಯ್ತು ಅಂತ ಹೇಳಿದ್ರಲ್ಲ. ಅದಕ್ಕೋಸ್ಕರ ವೈಫೈ ಹಾಕಿಸ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಬೇರೆಯವ್ರ ವೀಡಿಯೋ ನೋಡೋದಕ್ಕೂ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನೇ ಇಂಟರ್ನೆಟ್ ಹಾಕಿಸ್ಕೊಳ್ಳೋದು ಅಂತ ಹೇಳೋದು. ಮನೆಗೆ ಇಂಟರ್ನೆಟ್ ಹಾಕಿಸ್ಕೊಂಡ್ರೆ ನೀವು ಬೇರೆಯವ್ರ ವೀಡಿಯೋ ನೋಡೋಕ್ಕೆ ತುಂಬ ಈಸಿ ಆಗುತ್ತೆ. ಆವಾಗ ಬೇಗ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಏಕೆಂದರೆ ನೀವು ಬೇರೆಯವ್ರ ವೀಡಿಯೋ ನೋಡಿದ್ರೆ ಬೇಗ ಅವರು ನಿಮ್ಮ ವೀಡಿಯೋ ನೋಡ್ತಾರಲ್ವ. ಕರೆನ್ಸಿ ಹಾಕಿಸ್ಕೊಂಡ್ರೆ ಆಗೋದಿಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಅದನ್ನೇ ವೈಫೈ ಅಂತ ನಾನು ಹೇಳೋದು. ಈ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ಇನ್ನೊಂದು ಮಾತು, ಎಲ್ಲರೂ ಕೇಳ್ತಾಯಿದ್ರು, ನಿಮ್ಮ ಮೈಕ್ ಎಲ್ಲಿ ತೊಗೊಂಡ್ರಿ, ಆಮೇಲೆ ರಿಂಗ್ ಲೈಟ್ ಎಲ್ಲಿ ತೊಗೊಂಡ್ರಿ ಅಂತ. ನಾವು ಏನು ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲ ನಾವು ನಮ್ಮ ಚಾನಲ್ನಲ್ಲಿ ಲಿಂಕ್ ಹಾಕಿದ್ದೀವಿ. ಅದನ್ನ ಲಿಂಕ್ ನೀವು ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿದ್ರೆ 50% ಆಫ್ ಇರುತ್ತಂತೆ. ನೀವು ಬೇಕಾದ್ರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಆಮೇಲೆ ನಮ್ದು ಇನ್ನೂ ಒಂದು ಚಾನಲ್ ಇದೆ, ಅನುಷಾ ವಿಜಯ್ ಕುಮಾರ್ ಅಂತ. ರಾತ್ರಿ 9:30ಕ್ಕೆ ಲೈವ್ ಇರ್ತದೆ. ಅದು ಡೈಲಿ ಲೈವ್ ಮಾಡ್ತೀನಿ ರಾತ್ರಿ 9:30ಕ್ಕೆ. ನೀವು ಯಾವುದೇ ನೀವು ನನ್ನ ವೀಡಿಯೋ ನೋಡಿ ಕಮೆಂಟ್ ಹಾಕಿದ್ರೆ ನಾನು ಆ ಐಡಿಯಿಂದನೂ ನಿಮಗೆ ಸಪೋರ್ಟ್ ಮಾಡ್ತೀನಿ. ನಮ್ಮನ್ನ ಕುಕ್ಕಿಂಗು ಆಮೇಲೆ ಅನುಷಾ ವಿಜಯ್ ಕುಮಾರ್ ಎರಡೂ ಐಡಿಯಿಂದನೂ ನೀವು ಯಾರೇ ನನಗೆ ವೀಡಿಯೋ ನೋಡಿ ಕಮೆಂಟ್ ಹಾಕಿದ್ರು ನಾನು ಎರಡೂ ಐಡಿಯಿಂದನೂ ನಿಮಗೆ ಸಪೋರ್ಟ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.